ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ 4. 1 ಮತ್ತು 2ನೇ ಅಧ್ಯಾಯದೊಳಗೆ ಬಾಬಾರ ಪ್ರಾರ್ಥನೆ ಮಾಡಲಾಯಿತು. 3ನೇ ಅಧ್ಯಾಯದಲ್ಲಿ ಈ ಗ್ರಂಥ ರಚನೆಯ ಬಗ್ಗೆ ತಿಳಿದುಕೊಂಡೆವು. ಈಗ 4ನೇ ಅಧ್ಯಾಯ ಪ್ರಾರಂಭ. ಇದರಲ್ಲಿ ಶ್ರೀ ಬಾಬಾರವರ ಪವಾಡಗಳ ಬಗ್ಗೆ ನೋಡೋಣ. ಮಹಾರಾಷ್ಟ್ರ ರಾಜ್ಯದ ಅಹಮದ್ನಗರ ಜಿಲ್ಲೆಯಲ್ಲಿ ಬರುವ ಪುಣ್ಯ ನದಿಗಳಲ್ಲಿ ಒಂದಾದ ಗೋದಾವರಿ ತೀರವೇ ಶಿರಡಿಯ ಪುಣ್ಯ ಭೂಮಿಯಾಗಿದೆ. ಶಿರಡಿಯು ಕೋಪರ್ಗಾಂವ್ ತಾಲೂಕಿನಲ್ಲಿದ್ದು ಸಾಯಿನಾಥರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾಗಿದೆ. ಶ್ರೀ ಬಾಬಾರವರು ಶಿರಡಿಗೆ ಬಂದಾಗ ಅವರ ವಯಸ್ಸು 16 ವರ್ಷ ಆಗಿತ್ತು. ಬಾಬಾರವರ ತಂದೆ ತಾಯಿ ಯಾರು ಎಂದು ಯಾರಿಗೂ ಕೂಡ ಗೊತ್ತಿಲ್ಲ. ಶ್ರೀ ಬಾಬಾರವರು ವೈಷ್ಣವರಿಗೆ ಆಶ್ರಯರಾಗಿದ್ದರು ಎಂದು ಎಲ್ಲರಿಗೂ ತಿಳಿದಿತ್ತು. ಹೀಗೆ ಬಾಬಾರ ಬಗ್ಗೆ ನೋಡುವುದಾದರೆ ಬಾಬಾ ಅವರ ಮುಖದಲ್ಲಿ ಯಾವಾಗಲೂ ಕೂಡ ಉಲ್ಲಾಸ ತುಂಬಿರುತ್ತಿತ್ತು. ಅವರಲ್ಲೇ ಯಾವುದೇ ಐಹಿಕ ಬಯಕೆಯಾಗಲಿ, ಈ ಹೊರಗಿನ ವಸ್ತುಗಳ ಮೇಲೆ ಆಸೆಯಾಗಲಿ ಯಾವುದೂ ಕೂಡ ಹಂಬಲವಿರಲಿಲ್ಲ. ಸದಾಕಾಲ ಅವರು ಒಂದು ವಾಕ್ಯವನ್ನು ನುಡಿಯುತ್ತಿದ್ದರು. ಏನೆಂದರೆ, ಅಲ್ಲಾ ಮಹಲಿಕ್, ಅಲ್ಲಾ ಮಾಲಿಕ್, ದೇವರು ದೊಡ್ಡವರು, ದೇವರು ದೊಡ್ಡವರು ಎಂದು ನುಡಿಯುತ್ತಿದ್ದರು. ಮಗುವಿನಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದರೂ ಕೂಡ ಕೆಲವೊಂದು ಬಾರಿ ಸಿಟ್ಟಿನಿಂದ ಇರುತ್ತಿದ್ದರು. ಬಾಬಾರವರು ಬಂದ ಮೇಲೆ ಶಿರಡಿ ಪವಿತ್ರ ಯಾತ್ರಾ ಸ್ಥಳವಾಯಿತು. ಶಿರಡಿಯಲ್ಲಿನ ಸಂತರು ಮಹಂತರು ಬಾಬಾರನ್ನು ವಿಠ್ಠಲನ ಅವತಾರ ಎಂದು ಕರೆಯುತ್ತಿದ್ದರು. ಶಿರಡಿಯ ಮಸೀದಿಯಲ್ಲಿ ಬಾಬಾರವರು ಕುಳಿತುಕೊಂಡಾಗ ದಾಸಗಣ ಮಹಾರಾಜರು ಬರುತ್ತಾರೆ. ದಾಸಗಣ ಮಹಾರಾಜರು ಬಾಬಾರ ಪರಮ ಭಕ್ತರಾಗಿದ್ದರು. ಅವರು ಹರಿಕತೆ ಕೀರ್ತನೆ ಮಾಡುತ್ತಾ ಬಂದವರು. ಒಂದು ಬಾರಿ ಏನಾಗುತ್ತೆ ಎಂದರೆ, ಶ್ರೀ ಬಾಬಾ ಅವರಿಗೆ ದೇವರ ನಾಮಸ್ಮರಣೆ, ಭಜನೆ, ಕೀರ್ತನೆ ಮಾಡುವುದು ಎಂದರೆ ತುಂಬ ಇಷ್ಟವಾಗಿತ್ತು. ಆದ್ದರಿಂದ ಬಾಬಾರವರು ದಾಸಗಣ ಮಹಾರಾಜರಿಗೆ ಒಂದು ವಿಷಯವನ್ನು ಹೇಳುತ್ತಾರೆ. ಏನೆಂದರೆ, 7 ದಿನ ನೀನು ನಿರಂತರವಾಗಿ ಕೀರ್ತನೆ ಮಾಡಬೇಕು ಎಂದು ಹೇಳಿದಾಗ ವಿನಮ್ರತೆಯಿಂದ ದಾಸಗಣ ಮಹಾರಾಜರು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಒಂದು ಷರತ್ತನ್ನು ಬಾಬಾರವರಿಗೆ ನೀಡುತ್ತಾರೆ. ಅದು ಏನೆಂದರೆ, ವಿಠ್ಠಲನ ದರ್ಶನವಾದರೆ ಮಾತ್ರ ಕೀರ್ತನೆ ಮಾಡುವೆ ಎಂದರು. ಆಗ ಬಾಬಾ ಅವರು, ನಿಜವಾಗಿಯೂ ನಿನಗೆ ವಿಠ್ಠಲನ ದರ್ಶನವಾಗುತ್ತದೆ, ಚಿಂತಿಸಬೇಡ ಎಂದು ಬಾಬಾರವರು ಹೇಳುತ್ತಾರೆ. ಆತ ದಾಸಗಣ ಮಹಾರಾಜರು 7 ದಿನಗಳ ಕಾಲ ಕೀರ್ತನೆಯನ್ನು ಮಾಡಿ, ಕೀರ್ತನೆ ಮುಗಿದ ನಂತರ ದಾಸಗಣ ಮಹಾರಾಜರು ಧ್ಯಾನದಲ್ಲಿ ಕುಳಿತಿರುವಾಗ, ಅವರಿಗೆ ಧ್ಯಾನದಲ್ಲಿ ಮಗ್ನರಾಗಿದ್ದಾಗ ವಿಠ್ಠಲನ ದರ್ಶನವಾಗುತ್ತದೆ. ಅವರು ಆಶ್ಚರ್ಯದಿಂದ ಧ್ಯಾನವನ್ನು ಮುಗಿಸಿ ಮಧ್ಯಾಹ್ನದ ವೇಳೆಗೆ ಬಾಬಾ ಅವರ ದರ್ಶನಕ್ಕೆ ಹೋದಾಗ ಶ್ರೀ ಬಾಬಾರವರು ದಾಸಗಣುವವರಿಗೆ ಕೇಳುತ್ತಾರೆ, ವಿಠ್ಠಲನ ದರ್ಶನವಾಯಿತೆ? ನೀವು ಅವನನ್ನು ನೋಡಿದ್ರಾ? ಅವನು ತುಂಬ ನಿಷ್ಠುರ ವ್ಯಕ್ತಿ. ಅವನನ್ನು ಗಟ್ಟಿಯಾಗಿ ಹಿಡಿಯಿರಿ, ಇಲ್ಲದಿದ್ದರೆ ಅವನು ತಪ್ಪಿಸಿಕೊಳ್ಳುವನು ಎಂದು ಬಾಬಾರವರು ದಾಸಗಣುವವರಿಗೆ ಹೇಳುತ್ತಾರೆ. ಆವಾಗ ಅಲ್ಲಿ ಇನ್ನೊಂದು ವಿಧವಾದ ವಿಠ್ಠಲನ ದರ್ಶನವಾಗುತ್ತದೆ. ಹೊರಗಿನಿಂದ ಒಬ್ಬ ವ್ಯಾಪಾರಿ ವಿಠ್ಠಲನ ಫೋಟೋಗಳನ್ನು ಮಾರಾಟ ಮಾಡುತ್ತಾ ಬರುತ್ತಿದ್ದನು. ಆ ಫೋಟೋದಲ್ಲಿನ ಚಿತ್ರವೇ ದಾಸಗನು ಅವರ ದರ್ಶನದಲ್ಲಿ ಕಾಣಿಸಿಕೊಂಡ ಹಾಗೇ ಇತ್ತು. ಆವಾಗ ಆ ಫೋಟೋವನ್ನು ನೋಡಿ ಬಾಬಾರ ಮಾತುಗಳನ್ನು ನೆನಪಿಸಿಕೊಂಡು ದಾಸಗನು ಅವರು ತುಂಬ ಆಶ್ಚರ್ಯಚಕಿತರಾದರು ಮತ್ತು ಸಂತೋಷಪಟ್ಟರು. ಬಾಬಾರ ಅನುಗ್ರಹದಿಂದಲೇ ವಿಠ್ಠಲನ ದರ್ಶನ ಆಯಿತು. ವಿಠ್ಠಲನ ಒಂದು ಫೋಟೋ ತೆಗೆದುಕೊಂಡು ತಮ್ಮ ದೇವಾಲಯದಲ್ಲಿ ಇರಿಸಿ ಪೂಜೆ ಮಾಡುತ್ತಾ ಬಂದರು.
ಹೀಗೆ ಶ್ರೀ ಬಾಬಾರವರು ಯಾರು ಏನು ಬೇಡುತ್ತಿದ್ದರೋ ಅವರಿಗೆ ಅನುಗ್ರಹ ಆಶೀರ್ವಾದವನ್ನು ಮಾಡುತ್ತಾ ಬಂದವರು. ಹೀಗೆ ಇನ್ನೊಂದು ಘಟನೆ ನಡೆಯಿತು. ಅದು ಏನೆಂದರೆ, ವಿಠ್ಠಲನ ಪೂಜೆಯ ಬಗ್ಗೆ ಬಾಬಾ ಅವರಿಗೆ ಎಷ್ಟು ಪ್ರೀತಿ ಇತ್ತೆಂದರೆ, ಶ್ರೀ ಬಾಬಾ ಅವರಿಗೆ ಭಗವಂತರಾವ ಕ್ಷೀರಸಾಗರ ಎಂಬ ಭಕ್ತನಿದ್ದ. ಭಗವಂತರಾವ ಅವರ ತಂದೆ ವಿಠ್ಠಲನ ಭಕ್ತರಾಗಿದ್ದರು. ಅವರು ಪ್ರತಿ ವರ್ಷ ಪಂಢರಾಪುರಕ್ಕೆ ಹೋಗಿ ಬರುತ್ತಿದ್ದರು. ವಿಠ್ಠಲನ ಪೂಜೆ ಮಾಡಲೆಂದೇ ತಮ್ಮ ಮನೆಯಲ್ಲೇ ವಿಠ್ಠಲನ ಫೋಟೋ ಇಟ್ಟುಕೊಂಡಿದ್ದರು. ಅದನ್ನು ಭಗವಂತರಾವ ಅವರ ತಂದೆ ಪ್ರತಿದಿನಲೂ ಕೂಡ ಪೂಜೆ ನೈವೇದ್ಯ ಮಾಡುತ್ತಾ ಬಂದವರು. ಆದರೆ ಅವರ ಮರಣದ ನಂತರ ಅವರ ಮಗ ಎಲ್ಲವನ್ನೂ ನಿಲ್ಲಿಸಿದರು. ಹೀಗಿರುವಾಗ ಒಂದು ದಿನ ಭಗವಂತರಾವ ಬಾಬಾರ ದರ್ಶನ ಮಾಡಲಿಕ್ಕೆ ಶಿರಡಿಗೆ ಬಂದಾಗ ಬಾಬಾ ಅವರು ಆ ಭಗವಂತರಾವನನ್ನು ಕರೆದು ಹೇಳುತ್ತಾರೆ, ನಿಮ್ಮ ಮನೆಯಲ್ಲೇ ವಿಠ್ಠಲ ಉಪವಾಸವಿದ್ದಾನೆ, ಆದ್ದರಿಂದ ನೀನು ಇನ್ನು ಮುಂದೆಯಾದರೆ ಆ ವಿಠ್ಠಲನ ಪೂಜೆ ಮಾಡು ಎಂದು ಬಾಬಾ ಭಗವಂತರಾವನಿಗೆ ತಿಳಿಸುತ್ತಾರೆ. ಆಗ ಭಗವಂತರಾವ ತಮ್ಮ ಆ ಬಾಬಾರ ಮಾತುಗಳನ್ನು ಕೇಳಿ ಬಾಬಾರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಮ್ಮ ನಿವಾಸಕ್ಕೆ ಹಿಂದಿರುಗಿ ವಿಠ್ಠಲನ ಪೂಜಾ ಪ್ರಸಾದವನ್ನು ಮಾಡುತ್ತಾ ಕಾಲ ಕಳೆಯುತ್ತಾರೆ. ಆಗ ಅಲ್ಲಿಗೆ ಬಾಬಾರ ಮಸೀದಿಗೆ ದಾಸಗಣ ಮಹಾರಾಜರು ಬರುತ್ತಾರೆ. ದಾಸಗಣ ಮಹಾರಾಜರಿಗೆ ಒಂದು ಬಯಕೆ ಇರುತ್ತದೆ. ಅದು ಏನೆಂದರೆ, ಗಂಗಾ ಮತ್ತು ಯಮುನಾ ನದಿಗಳು ಸೇರುವ ಪವಿತ್ರ ಪ್ರಯಾಗ ತೀರ್ಥದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯಕರ ಎಂದು ಹಿಂದೂಗಳು ಭಾವಿಸುತ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಒಮ್ಮೆ ದಾಸಗಣು ಅವರು ಪವಿತ್ರ ಸ್ನಾನ ಮಾಡಲು ಪ್ರಯಾಗಕ್ಕೆ ಹೋಗಬೇಕು ಎಂದು ಬಾಬಾ ಅವರ ಅನುಮತಿ ಕೇಳುತ್ತಾರೆ. ಆಗ ಬಾಬಾ ಹೇಳುತ್ತಾರೆ, ಏನೆಂದರೆ, ಪವಿತ್ರ ಸ್ನಾನ ಮಾಡಲು ಅಷ್ಟು ದೂರ ಹೋಗಬೇಕೇ? ಇಲ್ಲೇ ಪ್ರಯಾಗವಿದೆ, ನನ್ನನ್ನು ನಂಬು ಎಂದಾಗ ದಾಸಗಣ ಮಹಾರಾಜರು ಬಾಬಾ ಅವರ ಪಾದಗಳ ಮೇಲೆ ತಲೆ ಇಟ್ಟಾಗ ಅದ್ಭುತಗಳ ಅದ್ಭುತ ಪವಾಡವೇ ನಡೆಯಿತು. ಏನೆಂದರೆ, ಬಾಬಾ ಅವರ ಎರಡೂ ಹೆಬ್ಬೆರಳಿನಿಂದ ಗಂಗೆ ಹರಿದು ಬಂದಳು. ಈ ಪವಾಡ ನೋಡಿದ ದಾಸಗಣ ಮಹಾರಾಜರು ತಮ್ಮ ಕಣ್ಣುಗಳು ತುಂಬಿ ಬಂದವು. ಆ ಬಾಬಾರ ಮೇಲೆ ಪ್ರೀತಿ ಆರಾಧನೆ ಭಾವನೆಗಳಿಂದ ತುಂಬಿ ಬಾಬಾರ ಪಾದಸ್ಪರ್ಶ ಮಾಡಿ ಆ ಗಂಗೆಯಲ್ಲಿ ಮಿಂದು ಪುನೀತರಾದರು. ಹೀಗೆ ಬಾಬಾರವರ ಲೀಲೆಗಳನ್ನು ಹಾಡುತ್ತಾ ಕೀರ್ತನೆ ಮಾಡುತ್ತಾ ದಾಸಗಣ ಮಹಾರಾಜರು ತಮ್ಮ ಪಯಣವನ್ನು ಮುಂದುವರಿಸಿದರು. ಈಗ ನಾವು 4ನೇ ಅಧ್ಯಾಯದಲ್ಲಿ ಕೊನೆಯದಾಗಿ ಬಾಬಾ ಅವರು ಶಿರಡಿಗೆ ಹೇಗೆ ಆಗಮಿಸಿದರು ಎಂದು ತಿಳಿದುಕೊಳ್ಳೋಣ. ಶ್ರೀ ಸಾಯಿಬಾಬಾ ಅವರ ಪೋಷಕರು ಯಾರು, ಜನ್ಮಸ್ಥಳ ಯಾವುದು, ಈ ಬಗ್ಗೆ ಅನೇಕ ವಿಚಾರಣೆಗಳನ್ನು ಮಾಡಿದರೂ ಕೂಡ ಅದರ ಬಗ್ಗೆ ನಿಖರವಾದ ಮಾಹಿತಿ ದೊರಕಲಿಲ್ಲ. ನಾಮದೇವ ಮತ್ತು ಕಬೀರ ಸಾಮಾನ್ಯ ಮನುಷ್ಯರಂತೆ ಹುಟ್ಟಿಲ್ಲ. ನಾಮದೇವ ಅವರು ಗೋನಾಯಿ ಭೀಮರತಿಯ ನದಿಯ ದಡದಲ್ಲಿ, ಕಬೀರ ಭಾಗೀರಥಿ ನದಿಯ ದಡದಲ್ಲಿ ಕಾಣಿಸಿಕೊಂಡವರು. ಶ್ರೀ ಸಾಯಿಬಾಬಾ ಅವರ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಭಕ್ತರ ಕಷ್ಟ ಪರಿಹರಿಸುವ ಸಲುವಾಗಿ ಶಿರಡಿಯಲ್ಲಿ ಬಾಬಾರವರು 16 ವರ್ಷದ ಬಾಲಕನ ರೂಪದಲ್ಲಿ ಬೇವಿನ ಮರದ ಕೆಳಗೆ ಕಾಣಿಸಿಕೊಂಡವರು. ಅವರು ಬಾಲಕನಾಗಿದ್ದರೂ ಕೂಡ ಅವರ ಜ್ಞಾನ ಅಪಾರವಾದದ್ದು. ಬಾಬಾರವರ ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತಿತ್ತು. ಅವರಿಗೆ ಯಾವುದೇ ಹೊರಗಿನ ಪ್ರಪಂಚದ ವಸ್ತುಗಳ ಮೇಲೆ ಆಸೆ ಇರಲಿಲ್ಲ. ಶಿರಡಿಯ ಜನರು ಬಿಸಿಲು ಚಳಿಯನ್ನು ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡುತ್ತಿರುವ ಯುವಕನನ್ನು ನೋಡಿ ಆಶ್ಚರ್ಯದಿಂದ ನಿಂತಿದ್ದರು. ಹಗಲಿನಲ್ಲಿ ಬಾಬಾರವರು ಯಾರ ಜೊತೆಯೂ ಮಾತನಾಡುತ್ತಿರಲಿಲ್ಲ. ರಾತ್ರಿಯಲ್ಲೂ ಕೂಡ ಯಾರಿಗೂ ಹೆದರುತ್ತಿರಲಿಲ್ಲ. ಶಿರಡಿಯ ಜನರಿಗೆ ಈ ಯುವಕ ಎಲ್ಲಿಂದ ಬಂದಿದ್ದಾನೆ ಎಂದು ಯಕ್ಷ ಪ್ರಶ್ನೆಯಾಗಿತ್ತು. ಬಾಬಾರವರು ಯಾವಾಗಲೂ
ಬೇವಿನ ಮರದ ಬಳಿ ಕುಳಿತುಕೊಳ್ಳುತ್ತಿದ್ದರು. ಬಾಬಾರವರು ನೋಡಲು ತುಂಬ ಚಿಕ್ಕವರಾಗಿದ್ದರೂ ಕೂಡ ಅವರ ಕ್ರಿಯೆಯಿಂದ ನಿಜವಾಗಿ ಅವರು ಮಹಾನ್ ವ್ಯಕ್ತಿಯಾಗಿದ್ದರು. ಒಂದು ದಿನ ಏನಾಯಿತು ಎಂದರೆ, ಶಿರಡಿಯಲ್ಲಿ ಖಂಡೋಬಾ ಎಂಬ ದೇವರು ಇತ್ತು. ಆ ದೇವರು ಒಬ್ಬ ಭಕ್ತರ ಮೈಯಲ್ಲಿ ಬರುವುದು. ಅಲ್ಲಿನ ಜನ ಆ ದೇವರನ್ನ ಕೇಳುತ್ತಾರೆ, ಏನೆಂದರೆ, ದೇವರೇ, ದಯವಿಟ್ಟು ಈ ಹುಡುಗ ಯಾರು, ಎಲ್ಲಿಂದ ಬಂದ ಎಂದು ಕೇಳಿ ಎಂದು ಆ ಖಂಡೋಬಾ ದೇವರಿಗೆ ಹೇಳಿದಾಗ, ಖಂಡೋಬಾ ದೇವರು ಅಲ್ಲಿನ ಜನಕ್ಕೆ ಹೇಳುತ್ತಾರೆ, ಒಂದು ನಿರ್ದಿಷ್ಟ ಜಾಗದಲ್ಲಿ ಅಗೆಯಿರಿ ಎಂದು ಹೇಳಿದಾಗ, ಆಗ ಅಲ್ಲಿನ ಜನರು ಆ ಸ್ಥಳ ಅಗೆದಾಗ ಒಂದು ಚಪ್ಪಟೆಯ ಕಲ್ಲಿನ ಕೆಳಗೆ ಇಟ್ಟಿಗೆಗಳು ಕಂಡವು. ಆ ಕಲ್ಲನ್ನು ತೆಗೆದಾಗ ಅಲ್ಲಿ ಒಂದು ಕಾರಿಡಾರ್ ಅಂದರೆ ನೆಲಮಾಳಿಗೆ ಇತ್ತು. ನೆಲಮಾಳಿಗೆಯಲ್ಲಿ ಮರದ ಹಲಿಗೆಗಳು, ಹೂವಿನ ಮಾಲೆಗಳು ಇದ್ದವು. ಇವುಗಳನ್ನು ನೋಡಿದಾಗ ಖಂಡೋಬಾ ಹೇಳುತ್ತಾರೆ, ಈ ಹುಡುಗ ಇಲ್ಲಿ 12 ವರ್ಷ ತಪಸ್ಸು ಮಾಡಿದ್ದಾನೆ ಎಂದು ಹೇಳಿದಾಗ ಅಲ್ಲಿನ ಜನರು ಆಶ್ಚರ್ಯದಿಂದ ನೋಡುತ್ತಾರೆ. ನಂತರ ಅಲ್ಲಿನ ಜನರು ಆ ಹುಡುಗನನ್ನು ಅದರ ಬಗ್ಗೆ ಪ್ರಶ್ನೆ ಮಾಡಿದರು. ಆಗ ಆ ಹುಡುಗ ಹೇಳಿದ, ಈ ಸ್ಥಳ ನನ್ನ ಗುರುಗಳ ಸ್ಥಳ, ಅವರ ಪವಿತ್ರ ವಟನ ಎಂದು ಹೇಳಿ ಅವರನ್ನು ಸುಮ್ಮನಾಗಿಸಿದ. ಇದನ್ನು ಚೆನ್ನಾಗಿ ಕಾಪಾಡುವಂತೆ ವಿನಂತಿಸಿದ. ನಂತರ ಮೊದಲಿನಂತೆ ಅಲ್ಲಿನ ಜನರು ಆ ನೆಲಮಾಳಿಗೆಯನ್ನು ಮುಚ್ಚಿದರು. ಈ ಸ್ಥಳ ಬಾಬಾರ ಗುರುಗಳ ವಿಶ್ರಾಂತಿಯ ಸ್ಥಳ ಎಂದು ಅದರ ಮುಂದೆ ನಮಸ್ಕರಿಸುತ್ತಾ ಬಂದರು. ಆಗ ಅರ್ಚಕರು ಮಹಳಸಾಪತಿಯವರು ಆ ಯುವಕನನ್ನ, ಆ ಬಾಲಕನನ್ನ ಯಾ ಸಾಯಿ, ಯಾ ಸಾಯಿ ಎಂದು ಆ ಹುಡುಗನನ್ನು ಕರೆದರು. ಅಂದಿನಿಂದಲೇ ಅವರು ಸಾಯಿ ಬಾಬಾ ಎಂದು ಪ್ರಖ್ಯಾತಿ ಪಡೆದರು. ಯಾ ಸಾಯಿ ಎಂದರೆ ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ ಎಂದರ್ಥ. ಶ್ರೀ ಸಾಯಿ ಬಾಬಾ ವಾಸಿಸುತ್ತಿದ್ದ ಬೇವಿನ ಮರದ ಸುತ್ತ ಭಕ್ತರು ಸಾಟೆ ಕಟ್ಟೆ ನಿರ್ಮಿಸಿದ್ದರು. ಗುರುವಾರ, ಶುಕ್ರವಾರ, ಹುಣ್ಣಿಮೆಗಳಂದು ಅಲ್ಲಿ ಧೂಪ ಹಾಕಿದರೆ ದುಷ್ಟಗ್ರಹಗಳ ಬಾಧೆ ನಿವಾರಣೆಯಾಗುತ್ತದೆ ಎಂದು ನಂಬಿಕೆ ಇತ್ತು. ಶಿರಡಿಯಲ್ಲೇ ಸಾಟೇವಾಡ, ದೀಕ್ಷಿತವಾಡ, ಬೂಟಿವಾಡ ಎಂಬ 3 ಛತ್ರಗಳ ನಿರ್ಮಾಣವಾದವು. ಹಿಂದೆ ಸಾಯಿ ಬಾಬಾರವರು ಈ ಸ್ಥಳಗಳಲ್ಲಿ ಹೂದೋಟ ಕೈಗೊಂಡಿದ್ದರು. ಹೀಗೆ ಶಿರಡಿಯು ಶ್ರೀ ಸಾಯಿನಾಥರ ಸಾನ್ನಿಧ್ಯದಿಂದ ದಿನದಿನಕ್ಕೆ ಅಭಿವೃದ್ಧಿ ಹೊಂದಿತು ಎಂದು ಎಂಬಲ್ಲಿಗೆ ಶ್ರೀ ಸಾಯಿಯ ಸಚ್ಚರಿತ್ರೆಯು 4ನೇ ಅಧ್ಯಾಯ ಮುಗಿಯುವುದು. ಎಲ್ಲರಿಗೂ ಶುಭವಾಗಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್.